1857ರ ದಂಗೆಯ ಕುರಿತು ಹಲವಾರು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆವು. 1857ರ ದಂಗೆಯನ್ನು ಕುರಿತು ಭಾರತದ ಇತಿಹಾಸಕಾರರು ಮತ್ತೆ ಯುರೋಪಿಯನ್ ಇತಿಹಾಸಕಾರರು ತಮ್ಮದೇ ಆಗಿರುವಂತಹ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಬೆಂಜಮಿನ್ ಡಿಸ್ರೇಲ್ ಔಟ್ರಮ್ ಮತ್ತು ಟೇಲರ್ ಜಾನ್ ಸೀಲೆ ಎಲಿಯಸ್ ರಿಸ್ ಈ ಕೆಳಗಿನ ಯಾರು 1857ರ ದಂಗೆಯನ್ನ ಜನಾಂಗೀಯ ನಿಂದನೆ ಎಂದು ಕರೆದರು? ರ ದಂಗೆಯನ್ನ ಜನಾಂಗೀಯ ನಿಂದನೆ ಎಂದು ಕರೆದವರು ಯಾರು? ಸರಿಯಾದಂತ ಉತ್ತರ ಎಲಿಯಸ್ ರಿಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. 1857ರ ದಂಗೆಯನ್ನ ಇದೊಂದು ಜನಾಂಗೀಯ ನಿಂದನೆ. ಅಷ್ಟೇ ಅಲ್ಲ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ಘಟನೆ ನಡೀತು ಅಂತಂದ್ರ, ಭಾರತೀಯರನ್ನ ಬ್ರಿಟಿಷರು ಅರ್ಧ ನಿಗ್ರೋಗಳು, ಅರ್ಧ ಗೆರಿಲ್ಲಗಳು, ಹಂದಿಗಳು, ಬ್ರಿಟಿಷರು ಪ್ರಯಾಣ ಮಾಡುತ್ತಿರುವಂತಹ ಟ್ರೈನ್ಗಳಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಈ ತರ ಅವಾಚ್ಯ ಶಬ್ದಗಳಿಂದ ಭಾರತೀಯರು ನಿಂದಿಸಿದರು ಅಂತ ಹೇಳಿ ಎಲಿಯಸ್ ರಿಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. ದೇಶಭಕ್ತಿ ಇಲ್ಲದ ಸ್ವಾರ್ಥತೆಯಿಂದ ಕೂಡಿದ ಹೋರಾಟ ಅಂತ ಹೇಳಿದವರು, ದೇಶಭಕ್ತಿ ಇಲ್ಲದ ಸ್ವಾರ್ಥತೆಯಿಂದ ಕೂಡಿದ ಹೋರಾಟ ಅಂತ ಹೇಳಿದವರು ಯಾರು? ಸರಿಯಾದಂತ ಉತ್ತರ ಜಾನ್ ಸೀಲೆ ಅನ್ನುವಂತ ಇತಿಹಾಸಕಾರಿ ಮಾತು ಹೇಳ್ತಾನೆ. ಜಾನ್ ಸೀಲೆ ಅನ್ನುವಂತ ಇತಿಹಾಸಕಾರಿ ಏನ್ ಹೇಳ್ತಾನಂದ್ರ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ಇದು ದೇಶಭಕ್ತಿ ಇಲ್ಲದ, ಇದೊಂದು ಸ್ವಾರ್ಥತೆಯಿಂದ ಕೂಡಿದ ಹೋರಾಟ, ದೇಶಭಕ್ತಿ ಇಲ್ಲದ ಸ್ವಾರ್ಥತೆಯಿಂದ ಕೂಡಿದ ಹೋರಾಟ ಅಂತ ಹೇಳಿದವರು ಯಾರಂದ್ರೆ ಜಾನ್ ಸೀಲೆ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಯುರೋಪಿಯನ್ ಮತ್ತು ಭಾರತೀಯರ ಮಧ್ಯದಲ್ಲಿ ಹಲವು ಭಿನ್ನಾಭಿಪ್ರಾಯಗಳು ಉಂಟಾದವು. ಆ ಭಿನ್ನಾಭಿಪ್ರಾಯಗಳು ದಂಗೆಗೆ ಕಾರಣವಾಯಿತು. ಅದರ ಮೂಲಕ ರಾಷ್ಟ್ರೀಯತೆ ಬೆಳೆಯಿತು ಅಂತ ಹೇಳಿದವರು ಯಾರಂದ್ರ ಬೆಂಜಮಿನ್ ಡಿಸ್ರೇಲ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಮತ್ತು ಭಾರತೀಯರ ಮಧ್ಯದಲ್ಲಿ ಹಲವು ಭಿನ್ನಾಭಿಪ್ರಾಯಗಳು ಉಂಟಾದವು. ಆ ಭಿನ್ನಾಭಿಪ್ರಾಯಗಳು ಮುಂದೆ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಯಿತು ಅಂತ ಹೇಳಿದವರು ಯಾರಂದ್ರ ಬೆಂಜಮಿನ್ ಡಿಸ್ರೇಲ್. ಯಾರು ಅಂದ್ರೆ ಇಂಗ್ಲೆಂಡದ ಮಾಜಿ ಪ್ರಧಾನಿ ಇತ್ತ. ಇಂಗ್ಲೆಂಡದ ಮಾಜಿ ಪ್ರಧಾನಿ ಈ ಮಾತನ್ನ ಹೇಳ್ತಾನೆ. ಓಕೆ, ನಾವು ಕಳೆದ ಕ್ಲಾಸ್ನಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದವು. ಆಲ್ರೆಡಿ ಒಂದು ಕಾರಣವನ್ನು ಡಿಸ್ಕಸ್ ಮಾಡಿವಿ. ಅದು ಯಾವುದಂದ್ರ ಸಹಾಯಕ ಸೈನ್ಯ ಪದ್ಧತಿ. ರಾಜಕೀಯ ಕಾರಣದಲ್ಲಿ ಒಂದು ಅಂಶವನ್ನು ಡಿಸ್ಕಸ್ ಮಾಡಿದ್ದೇವೆ. ಯಾವುದು ಅಂತಂದ್ರ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ. ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಎರಡನೇ ದೇಶೀಯ ಮನೆತನ ಯಾವುದು ಅಂತ ಕೇಳಿದ್ದಾನೆ ಮೈಸೂರಿನ ಒಡೆಯರ್. ನೋಡಿ, ಮೊದಲ ದೇಶೀಯ ಮನೆತನ ಯಾವುದಂದ್ರ 1798ರಲ್ಲಿ ಹೈದರಾಬಾದದ ನಿಜಾಮ, 1799ರಲ್ಲಿ ಮೈಸೂರಿನ ಮೂರನೇ ಕೃಷ್ಣರಾಜ ಒಡೆಯ,
1801ರಲ್ಲಿ ಔಧದ ಅರಸನಾಗಿರುವಂತ ನವಾಬ್ ಯಾಮಿನಿ ಉದ್ ದೌಲ್ 1801ರಲ್ಲಿ ತಂಜಾವೂರಿನ ಅರಸರು, 1802ರಲ್ಲಿ ಪೇಶ್ವೆ ಬಾಲಾಜಿ ಬಾಜಿರಾವ್ ಏನು ಮಾಡಿದ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಸ್ವೀಕಾರ ಮಾಡಿದ ಅಂತೇಳಿ ನಾವು ನೋಡುತ್ತೇವೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಧಿಕ್ಕರಿಸಿದ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಏನು ಮಾಡಿದ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧ ಮಾಡಿದ ಮೊದಲ ವ್ಯಕ್ತಿ ಅಂತ ಹೇಳಿ ಗುರುತಿಸ್ತೀವಿ. ಇನ್ನ ರಾಜಕೀಯ ಕಾರಣದಲ್ಲಿ ಇನ್ನೊಂದು ಯಾವ್ದಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೋಡಿ. ಹಾಗಾದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಇದರ ಕಲ್ಪನೆ ಕೊಟ್ಟವರು ಯಾರು? ಫಸ್ಟ್ ಇದರ ಕಲ್ಪನೆ ಕೊಟ್ಟವರು ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವಾರನ್ ಹೆಸ್ಟಿಂಗ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಡೂಪ್ಲೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಇದರ ಕಲ್ಪನೆ ಕೊಟ್ಟ ಮೊದಲ ವ್ಯಕ್ತಿ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇದರ ಕಲ್ಪನೆ ಕೊಟ್ಟಂತ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದರೆ ಡೂಪ್ಲೆ ರೈಟ್ ಆನ್ಸರ್ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ಒಂದು ಇದರ ಕಲ್ಪನೆಯನ್ನು ಕೊಟ್ಟಂತ ಮೊದಲ ವ್ಯಕ್ತಿ ಯಾರಂದ್ರೆ ಡೂಪ್ಲೆ, ಫ್ರೆಂಚ್ ಗವರ್ನರ್ ಆಗಿರುವಂತ ಡೂಪ್ಲೆ. ನೋಡಿ, ಭಾರತ ದೇಶಕ್ಕೆ ಬಂದಂತ ಫ್ರಾನ್ಸ್ ದೇಶದ ಫ್ರೆಂಚ್ ಗವರ್ನರ್ ಇಡೀ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಲ್ಪನೆ, ಅದಕ್ಕೆ ಫ್ರೆಂಚ್ ಸರ್ಕಾರ ಯಾರನ್ನು ವಾಪಸ್ ಕರ್ಕೊಂಡು ತಪ್ಪು ಮಾಡಿತು ಅಂದ್ರ ಡೂಪ್ಲೆನನ್ನ ಫ್ರಾನ್ಸ್ ದೇಶಕ್ಕೆ ಕರ್ಕೊಂಡು ತಪ್ಪು ಮಾಡಿತು. ಆದ್ರೆ ಲಾರ್ಡ್ ಡಾಲ್ಹೌಸಿ ಏನು ಮಾಡಿದ ಅಂದ್ರೆ ಇದನ್ನ ಕಾರ್ಯರೂಪಕ್ಕೆ ಜಾರಿಗೆ ತರ್ತಾನೆ. ಯಾವ ವರ್ಷ ಅಂದ್ರೆ 1848. ರಿಯಲ್ ಆಗಿ ಇದನ್ನ ಜಾರಿಗೆ ತಂದವರು ಯಾರಂದ್ರ ಲಾರ್ಡ್ ಡಾಲ್ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ರಿಯಲ್ ಆಗಿ ಜಾರಿಗೆ ತಂದವರು ಯಾರಂದ್ರ ಲಾರ್ಡ್ ಡಾಲ್ಹೌಸಿ. ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು? ಯಾವ ದೇಶಿ ಅರಸ, ಒಬ್ಬ ದೇಶಿ ಅರಸನಾದವನು ಏನ್ ಮಾಡಂಗಿಲ್ಲ ಅಂತಂದ್ರ ತನ್ನ ಮಕ್ಕಳು ಅಂದ್ರೆ ಅವನಿಗೆ ಸ್ವಂತ ಮಕ್ಕಳೇ ಇಲ್ಲದಿದ್ರೆ ಮತ್ತೊಂದು ಅಣ್ಣನ ಮಗನೋ ಅಥವಾ ತಮ್ಮನ ಮಗನೋ ಅಥವಾ ಅಕ್ಕನ ಮಗನೋ ತಂಗಿನ ಮಗನ ಏನ್ ಮಾಡಂಗಿಲ್ಲ ಅಂದ್ರ ದತ್ತಕ್ ತೊಳಂಗಿಲ್ಲ. ಒಂದು ವೇಳೆ ಆ ಮಗು ದತ್ತಕ್ ಬಂತು ಅಂದ್ರೆ ಆ ಮಗುಗೆ ಏನಿಲ್ಲ ಅಂದ್ರ ಹಕ್ಕಿಲ್ಲ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತ ಇತಿಹಾಸದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕರಿತೀವಿ. ಹಾಗಾದ್ರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಇದರ ಕಲ್ಪನೆ, ಇದನ್ನ ಸ್ವೀಕಾರ ಮಾಡಿದ ಮೊದಲ ಮನೆತನ ಯಾವ್ದಂದ್ರ ಮಹಾರಾಷ್ಟ್ರದ ಸತಾರ್ ಮನೆತನ. ಮಹಾರಾಷ್ಟ್ರದ ಸತಾರ್ ಮನೆತನ. ಮಹಾರಾಷ್ಟ್ರದ ಸತಾರದಲ್ಲಿ ಯಾರಿದ್ರು ಅಂದ್ರ ಅಪ್ಪ ಸಾಹೇಬ್ ಅನ್ನುವಂತ ವ್ಯಕ್ತಿ ಇದ್ದ. ಅಪ್ಪ ಸಾಹೇಬ್ ಮಹಾರಾಷ್ಟ್ರದ ಸತಾರದಲ್ಲಿ ಅಪ್ಪ ಸಾಹೇಬ್ ಅನ್ನುವಂತ ವ್ಯಕ್ತಿ ಈ 1848ರಲ್ಲಿ ಇದನ್ನ ಜಾರಿಗೆ ತರ್ತಾನೆ. ನೆಕ್ಸ್ಟ್ 1849ರಲ್ಲಿ ಸಂಬಲ್ಪುರ್ ಮತ್ತು ಜೈಪುರ್, ಸಹಾಯಕ ಸೈನ್ಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲವನ್ನು ಸ್ವೀಕಾರ ಮಾಡಿದಂತ ಮತ್ತೆರಡು ಮನೆತನಗಳು ಯಾವಂದ್ರ ಸಂಬಲ್ಪುರ್ ಮತ್ತು ಜೈಪುರ್. 1852ರಲ್ಲಿ ಉದಯಪುರ, 1854ರಲ್ಲಿ ನಾಗಪುರ. ಮಹಾರಾಷ್ಟ್ರದಲ್ಲಿ ಅಪ್ಪ ಸಾಹೇಬ್ ಅನ್ನುವಂತ ವ್ಯಕ್ತಿ 1849ರಲ್ಲಿ ಸಂಬಲ್ಪುರ್ ಮತ್ತು ಜೈಪುರ್ ಅನ್ನುವಂತ ಮನೆತನ, 1852ರಲ್ಲಿ ಉದಯಪುರ, 1854ರಲ್ಲಿ ನಾಗಪುರ, 1853ರಲ್ಲಿ ಝಾನ್ಸಿ,
ಝಾನ್ಸಿ. ಇವೆಲ್ಲ ಏನು ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತ ಮನೆತನಗಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತ ಮನೆತನಗಳು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಾದ್ರೆ ಇದು ಕೂಡ ಒಂದು ಪ್ರಮುಖವಾಗಿರುವಂತ ಕಾರಣ ಅಂತ ಕರಿತೀವಿ. 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಸ್ವೀಕಾರ ಮಾಡಿದವರು ಮಹಾರಾಷ್ಟ್ರದ ಸತಾರದಲ್ಲಿ ಅಪ್ಪ ಸಾಹೇಬ, 49ರಲ್ಲಿ ಸಂಬಲ್ಪುರ್ ಮತ್ತು ಜೈಪುರ್, 52ರಲ್ಲಿ ಉದಯಪುರ್, 53ರಲ್ಲಿ ಝಾನ್ಸಿ, 54ರಲ್ಲಿ ನಾಗಪುರ್. ಇನ್ನ ಸಾಮ್ರಾಜ್ಯಕ್ಕೆ ಬರಬೇಕಾಗಿರುವಂತ ಪಿಂಚಣಿ ಹಣ ಬರಲಿಲ್ಲ. ಪಿಂಚಣಿ ಹಣದ ರದ್ದತಿ. ಪಿಂಚಣಿ ಹಣದ ರದ್ದತಿ ಯಾರಿಗೆ ಕೊಡಬೇಕಾಗಿತ್ತು? ಪಿಂಚಣಿ ಹಣ ಪೇಶ್ವೆ 2ನೇ ಬಾಜಿರಾಯನ ಕೊಡಬೇಕಾಗಿತ್ತು. 2ನೇ ಬಾಜಿರಾವ್, ಪೇಶ್ವೆ 2ನೇ ಬಾಜಿರಾವನಿಗೆ ಕೊಡಬೇಕಾಗಿರುವಂತ ಪಿಂಚಣಿ ಹಣ ಕೊಡಲಿಲ್ಲ. ಅಷ್ಟೇ ಅಲ್ಲ, 2ನೇ ಬಾಜಿರಾವನ ದತ್ತಕ ಮಗನಾಗಿರುವಂತ ನಾನಾ ಸಾಹೇಬನು ಕೂಡ ಪಿಂಚಣಿ ಹಣ ಕೊಡಲಿಲ್ಲ. ನಾನಾ ಸಾಹೇಬನಿಗೆ ಎಷ್ಟು ಲಕ್ಷ ಪಿಂಚಣಿ ಹಣ ಕೊಡಬೇಕಾಗಿತ್ತು ಅಂದ್ರೆ ಸುಮಾರು 8 ಲಕ್ಷ ಪಿಂಚಣಿ ಹಣ ಕೊಡಬೇಕಾಗಿತ್ತು. ಆ 8 ಲಕ್ಷ ಪಿಂಚಣಿ ಹಣವನ್ನು ಕೊಡಲಿಲ್ಲ ಇವರು. 8 ಲಕ್ಷ ಪಿಂಚಣಿ ಹಣವನ್ನು ಕೊಡದೇ ಇರುವ ಸಲುವಾಗಿ ಅವ ಹೋಗವ, ದಿನ ಭೇಟಿಯಾಗವ, ಬರವ, ಅವ್ರು ನಾಳೆ ಬಾ ನಾಡದ್ ಬಾ ನಾಳೆ ಬಾ ನಾಡದ್ ಬಾ ಅಂತೇಳಿ ತಿರುಗಾಡಿ ಕಾಲನ್ ಚಪ್ಪಲ್ ಹರ್ಕೊಂಡು ಹೋದ ಹೊರತು ದುಡ್ಡೇ ಕೊಡ್ಲಿಲ್ಲ ಅವ್ರು. ನಾನಾ ಸಾಹೇಬ್ ಅಂದ, ಖರ್ಚು ರೊಕ್ಕಿಲ್ರಿ, ಏನ ಚಾ ಕುಡ್ಲಿಕ್ಕೆ ರೊಕ್ಕಿಲ್ಲ, ಎಷ್ಟು ನನ್ ಕಷ್ಟ ತಗೊಂಬಂದಿರಿ ನೀವು ಅಂತೇಳಿ ಬ್ರಿಟಿಷರಿಗೆ ದಿನ ಹೋಗವ, ಕೇಳವ, ಅಮೌಂಟ್ ಕೇಳವ, ದಿನ ಹೋಗವ, ಇವ್ರು ನಾಳೆ ಬಾ ನಾಡದ್ ಬಾ ನಾಳೆ ಬಾ ನಾಡದ್ ಬಾ ಅಂತೇಳಿ ಪ್ರತಿದಿನನೂ ಒಂದೊಂದು ನೆಪ ಹೇಳೋರು. ಅದಕ್ಕೆ ಹಾಗಾದ್ರೆ ಪಿಂಚಣಿ ಹಣ ದೇಶೀಯ ರಾಜರಿಗೆ ಕೊಡಬೇಕಾಗಿರುವಂತ ಪಿಂಚಣಿ ಹಣವನ್ನು ರದ್ದು ಮಾಡಿದರು. ಅದಕ್ಕೆ ಆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದರು. ಹಾಗಾದ್ರೆ ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಧುನಿಕ ಭಾರತದ ದೇಶೀಯ ರಾಜರಿಗೆ ಪಿಂಚಣಿ ಹಣ ರದ್ದು ಮಾಡಲಾಯಿತು? 7ನೇ ತಿದ್ದುಪಡಿ, 24ನೇ ತಿದ್ದುಪಡಿ, 27ನೇ ತಿದ್ದುಪಡಿ, 26ನೇ ತಿದ್ದುಪಡಿ. 2017 KS ಕ್ವಶನ್ ಇದು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ದೇಶೀಯ ರಾಜರಿಗೆ ಕೊಡಬೇಕಾಗಿರುವಂತ ಪಿಂಚಣಿ ಹಣವನ್ನು ರದ್ದು ಮಾಡಲಾಯಿತು ಅಂತ ಕೇಳಿದಾಗ ಸಂವಿಧಾನದ ಯಾವ ತಿದ್ದುಪಡಿ? ಕರೆಕ್ಟ್ ಆನ್ಸರ್ ಮಾಡಿ. ನೋಡಿ, ಬರೀ 25% ಆನ್ಸರ್ ಮಾಡ್ರಿ, ಓದಲ್ಲ ಬರೆಯಲ್ಲ. ಸರಿಯಾದಂತ ಉತ್ತರ ಸಂವಿಧಾನದ 26ನೇ ತಿದ್ದುಪಡಿ. ಎಕ್ಸಾಮ್ KS 2017ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ನೋಡಿ, ಭಾರತೀಯ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜ್ಯಧನ ಸೌಕರ್ಯ ಹಕ್ಕು ಬಾಧ್ಯತೆಗಳನ್ನ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ರದ್ದು ಮಾಡಲಾಯಿತು ಅಂತ ಕೇಳ್ಯಾನ. 2017 KS ಕ್ವಶನ್ ಪೇಪರ್. ನಾಳೆ ಮಾರ್ನಿಂಗ್ 7 ಗಂಟೆ ಸಂವಿಧಾನ ತೋತೀನಿ ನೋಡಿ. ಸಂವಿಧಾನದ 26ನೇ ತಿದ್ದುಪಡಿ. ಪರ್ಫೆಕ್ಟ್ ಆಗ್ರಿ, ಸಂವಿಧಾನ ನೆನಪರ್ರಿ. ಓಕೆನಾ? ಮಾರ್ನಿಂಗ್ 7 ಗಂಟೆ ತೊಳಿ ಸಂವಿಧಾನ ಕ್ಲಾಸ್. ಹಾಗಾದ್ರೆ ಒಂದ್ ಕಡೆ ರಾಜನೇ ಕೊಡಬೇಕಾಗಿರುವಂತ ಪಿಂಚಣಿ ಹಣ ರದ್ದು ಮಾಡಿದ್ರು. ಅದಕ್ಕೆ ಕಾನ್ಪುರದ ನಾನಾ ಸಾಹೇಬ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ. ಇನ್ನೊಂದು ಕಡೆ ವೆರಿ ಇಂಪಾರ್ಟೆಂಟ್, ಬಿರುದು ಬಾವಲಿಗಳನ್ನು ರದ್ದು ಮಾಡಿದರು. ಬಿರುದು ಬಾವಲಿಗಳ ರದ್ದತಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಕಾರಣ ಏನಂದ್ರೆ
ಬಿರುದು ಬಾವಲಿಗಳು, ಇದು ರಾಜಕೀಯದಲ್ಲಿ ಹೇಳಕತ್ತಿನ ಎಲ್ಲ ಬಿರುದು ಬಾವಲಿಗಳ ರದ್ದತಿ. ಏನ್ ಸರ ಬಿರುದು ಬಾವಲಿಗಳಂದ್ರ ರಾಜ ಮಹಾರಾಜರಂತ ಬಿರುದು ಬಾವಲಿಗಳನ್ನು ಹೊಂದಬಾರದು. ಉದಾಹರಣೆ, ದೆಹಲಿಯ ಚಕ್ರವರ್ತಿಯಾದಂತ ಎರಡನೇ ಬಹದ್ದೂರ್ ಶಾ, ದೆಹಲಿಯ ಚಕ್ರವರ್ತಿಯಾಗಿರುವಂತ ಎರಡನೇ ಬಹದ್ದೂರ್ ಶಾನಿಗೆ ಚಕ್ರವರ್ತಿ ಅನ್ನಂಗಿಲ್ಲ, ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಬಾರದು ಅಂತ ಹೇಳ್ತಾರ ಅವರು. ಚಕ್ರವರ್ತಿಯ ರಾಜಾದಿ ಮಹಾರಾಜ ಮಾರ್ತಾಂಡ ಇವೆಲ್ಲ ಏನೂ ಇಲ್ಲ. ಯಾಕೆ ಕೆಲವರು ರಾಜರ ಬಿರುದುಗಳು ಹೆಂಗಿದ್ವು, ಡಜನ್ ಗಟ್ಟಲೆ ಬಿರುದುಗಳಿತ್ತು. ಈ ವಿಷ್ಣುವರ್ಧನ ಬಿರುದು ಏನಾಗಿತ್ತು ಅಂತಂದ್ರ, ಈಗ ವಿಷ್ಣುವರ್ಧನ ಬಿರುದಿತ್ತು, ತಲಕಾಡುಗೊಂಡ ವೀರನಾರಾಯಣ, ಕದನ ಪ್ರಚಂಡ, ಸಾಹಸ ಭೀಮ, 10 ಬಿರುದುಗಳನ್ನು ರದ್ದು ಮಾಡಬೇಕಂತ ವಿಚಾರ ಮಾಡಿದ್ರು. ಹಾಗಾದ್ರೆ ಸಂವಿಧಾನದ ಯಾವ ವಿಧಿಯಲ್ಲಿ ಇವತ್ತ ಸೈನಿಕ ಮತ್ತು ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಉಳಿದ ಯಾವ ಬಿರುದುಗಳನ್ನು ಹೊಂದಬಾರದು ಅಂತ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ? ವೆರಿ ಗುಡ್. ಸಂವಿಧಾನದ 18ನೇ ವಿಧಿ ನೋಡಿ, ಭಾರತ ಸಂವಿಧಾನದ 18ನೇ ವಿಧಿ. ಅದೇ ತರ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜ ಮಹಾರಾಜರ ಬಿರುದು ಬಾವಲಿಗಳನ್ನು ರದ್ದು ಮಾಡಲಿಕ್ಕೆ ಅವಕಾಶ ಕೊಟ್ಟರು. ರಾಜ ಮಹಾರಾಜರ ಬಿರುದು ಬಾವಲಿಗಳನ್ನ ಏನ್ ರದ್ದು ಮಾಡ್ಲಕ್ ಅವಕಾಶ ಕೊಡಲಾಯಿತು. ಯಾರ ಹೆಂಗ ನಾ ಹೆಂಗ ಹಿಸ್ಟ್ರಿಯಾಗ ಸಂವಿಧಾನ ಹೇಳಕತ್ತೀನಲ್ಲ, ತಂದೆ ಹೇಳ್ತಾನ ಒಳ್ಳೆ ನಾ ಹೆಂಗ. ದೆಹಲಿಯ ಚಕ್ರವರ್ತಿಗೆ ನೋಟಿಸ್ ಕಳಿಸ್ತಾನೆ ಯಾರು? ಲಾರ್ಡ್ ಡಾಲ್ಹೌಸಿ. ಏನ್ ನೋಟಿಸ್ ಕಳಿಸಿದ ಅಂತಂದ್ರ, ಇನ್ನು ಮುಂದೆ ಎಲ್ಲಿಯೂ ಕೂಡ ನಿನ್ನ ಚಕ್ರವರ್ತಿ ಅಂತ ಹೇಳಂಗಿಲ್ಲ, ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಬಾರದು ಅಂತ ಹೇಳ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ಏನು ಅಂತಂದ್ರ, ಲಾರ್ಡ್ ಡಾಲ್ಹೌಸಿ ಕೆಂಪು ಕೋಟೆಯಿಂದ ಹೊರಬರಬೇಕು ಅಂತ ಹೇಳ್ತಾನ ಅವನು. ಕೆಂಪು ಕೋಟೆಯಿಂದ ಹೊರಬರಬೇಕು, ಬಿರುದು ಬಾವಲಿಗಳನ್ನು ಹೊಂದಂಗಿಲ್ಲ, ಮತ್ತೆ ಕೆಂಪು ಕೋಟೆಯಿಂದ ಹೊರಬರಬೇಕು ಅಂತ ಹೇಳ್ತಾನೆ. ಅವಾಗ ಎರಡನೇ ಬಹದ್ದೂರ್ ಶಾ ಅಂತಾನ, ನಾಯಾ ಕೆಂಪು ಕೋಟೆಯಿಂದ ಹೊರಬರಬೇಕು, ನಮ್ಮ ಪೂರ್ವಜರು ಕಟ್ಟಿಸಿರ್ತಕ್ಕಂಥ ಕೋಟೆ ಅದು, ಇಲ್ಲ ಕೆಂಪು ಕೋಟೆಯಿಂದ ಹೊರಬರಬೇಕು ಅಂತ ಆರ್ಡರ್ ಮಾಡ್ತಾನೆ ಲಾರ್ಡ್ ಡಾಲ್ಹೌಸಿ. ಹಾಗಾದ್ರೆ ಒಂದ್ ಕಡೆ ಬಿರುದು ಬಾವಲಿಗಳ ರದ್ದತಿ, ಪಿಂಚಣಿ ಹಣದ ರದ್ದತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಈ ಎಲ್ಲ ಕುತಂತ್ರ ನೀತಿಗಳಿಂದ ಭಾರತೀಯ ರಾಜರು ಬೇಸತ್ತು ಹೋಗಿದ್ರು. ಉತ್ತರ ಪ್ರದೇಶದ ಔಧ ಮನೆತನ, ಈ ಉತ್ತರ ಪ್ರದೇಶದ ಔಧ ಮನೆತನ ಅದಲ್ಲ, ಔಧ ಮನೆತನದ ವಿಶೇಷ ಏನು ಅಂತಂದ್ರೆ, ಇಡೀ ಭಾರತದ ಇತಿಹಾಸದಲ್ಲಿ ದುರಾಡಳಿತ ನೆಪವೊಡ್ಡಿ ಸಾಮ್ರಾಜ್ಯವನ್ನು ಕಸ್ಕೊಂಡ್ರು. ದುರಾಡಳಿತ ನೆಪವೊಡ್ಡಿ ಸಾಮ್ರಾಜ್ಯವನ್ನು ಕಸಿಕೊಂಡಿರ್ತಕ್ಕಂಥ ಮೊದಲ ಮನೆತನ ಯಾವುದಂದ್ರೆ ಔಧ ಮನೆತನ. ಉದಾಹರಣೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಯಾವ ವರ್ಷ ಕಸ್ಕೊಂಡ್ರು? 31, 51, 81, 91, ಯಾವ ವರ್ಷ ಕಸ್ಕೊಂಡ್ರು? ದುರಾಡಳಿತ ನೆಪವೊಡ್ಡಿ ಸಾಮ್ರಾಜ್ಯ ಕಸ್ಕೊಂಡಿದ್ದು ಸರಿಯಾದಂತ ಉತ್ತರ 1831ರಲ್ಲಿ. ಯಾಕೆ ಅಂದ್ರ, ಬೂದಿ ಬಸಪ್ಪ ಅನ್ನುವಂತ ವ್ಯಕ್ತಿ ನಗರ ದಂಗೆ ಮಾಡ್ತಾನೆ. ಆ ಬೂದಿ ಬಸಪ್ಪ ಅನ್ನುವಂತ ವ್ಯಕ್ತಿ ನಗರ ದಂಗೆ ಮಾಡ್ತಾನೆ. ಅವ್ರು ಹೇಳ್ತಾನೆ,
ನಮ್ಮ ಅಪ್ಪ ದೊಡ್ಡ ಬಸಪ್ಪ, ನಾನು ಕೆಳದಿ ಮತ್ತು ಇಕ್ಕೇರಿ ಮನೆತನಕ್ಕೆ ಸೇರಿದವನು. ನಮ್ಮಪ್ಪ ದೊಡ್ಡ ಬಸಪ್ಪ, ನಾನು ಕೆಳದಿ ಮತ್ತು ಇಕ್ಕೇರಿ ಮನೆತನಕ್ಕೆ ಸೇರಿದವನು ಅಂತ ಹೇಳ್ತಾನ ಅವನು. ಹಾಗಾದ್ರೆ ಆ ದಂಗೆಯನ್ನು ಶಮನ ಮಾಡಿದವರು ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಆ ದಂಗೆಯನ್ನು ಶಮನ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಕರ್ನಲ್ ಬ್ರಿಗ್ಸ್ ಅನ್ನುವಂತ ವ್ಯಕ್ತಿಯ ಸಹಾಯ ಪಡ್ಕೊಂಡು, ಅದಕ್ಕೆ ಕರ್ನಲ್ ಬ್ರಿಗ್ಸ್ ಮೈಸೂರಿನ ಪ್ರಥಮ ಕಮಿಷನರ್ ಆಗಿ ಸೇವೆ ಮಾಡ್ತಾನೆ. ಟೋಟಲ್ ಎಷ್ಟು ಜನ ಕಮಿಷನರ್ಗಳು ಅಂದ್ರ 7 ಜನ ಕಮಿಷನರ್ಗಳು 1831ರಿಂದ 1881ರವರೆಗೆ ಆಳ್ವಿಕೆ ಮಾಡ್ತಾರೆ. ಹಾಗಾದ್ರೆ ಭಾರತದ ಇತಿಹಾಸದಲ್ಲಿ ದುರಾಡಳಿತ ನೆಪವೊಡ್ಡಿ ಸಾಮ್ರಾಜ್ಯವನ್ನು ಕಸ್ಕೊಂಡದ್ದು ಫಸ್ಟ್ ಯಾರಿಗೆ ಅಂತಂದ್ರೆ ಅದು ಔದ ಮನೆತನ. ಔದ ಮನೆತನ ಹೆಂಗಾಗಿತ್ತು ಅಂದ್ರ ಬೂದಿ ಮುಚ್ಚಿದ ಕೆಂಡಾಗಿತ್ತು. ಔದ ಮನೆತನ ಬೂದಿ ಮುಚ್ಚಿದ ಕೆಂಡಾಗಿತ್ತು. ಎಷ್ಟೋ ಸೈನಿಕರು ತಮ್ಮ ಬದುಕನ್ನು ಕಳ್ಕೊತಾರೆ, ಸೈನಿಕರು ತಮ್ಮ ಇಡೀ ಜೀವನವನ್ನು ಕಳ್ಕೊತಾರೆ, ಸೈನಿಕರಿಗೆ ಊಟ ಮಾಡಕ್ ಆಹಾರ ಇರಂಗಿಲ್ಲ, ಅಷ್ಟರ ಮಟ್ಟಿಗೆ ಅವರು ತ್ರಾಸ ಕೊಟ್ರು. ಇವೆಲ್ಲವೂ ಕೂಡ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಜಕೀಯ ಕಾರಣ ಅಧ್ಯಯನ ಮಾಡಿದ 1 ಪಾಯಿಂಟ್ ಮುಗಿತು. ಈಗ ರಾಜಕೀಯ ಕಾರಣ. ಇನ್ನು 2ನೇ ಕಾರಣ ಯಾವುದು ಅಂತಂದ್ರ ನಂಬರ್ 2 ಆರ್ಥಿಕ ಕಾರಣ. ಭಾರತ ದೇಶ ಇಂಗ್ಲೆಂಡ್ ದೇಶಕ್ಕೆ ಎಂತ ರಾಷ್ಟ್ರ ಆಗಿತ್ತು ಅಂತಂದ್ರ, ಭಾರತ ದೇಶ ಇಂಗ್ಲೆಂಡ್ ದೇಶಕ್ಕೆ ಎಂತ ದೇಶ ಆಗಿತ್ತು ಅಂತಂದ್ರೆ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ರಾಷ್ಟ್ರ ಆಗಿತ್ತು. ಕಚ್ಚಾ ವಸ್ತುಗಳನ್ನ ರಫ್ತು ಮಾಡುವ ದೇಶ ಆಗಿತ್ತು ಭಾರತ ದೇಶ. ಇಂಗ್ಲೆಂಡ್ ದೇಶಕ್ಕೆ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ದೇಶ ಆಗಿತ್ತು. ಭಾರತವನ್ನು ಅವರು ವಾಣಿಜ್ಯ ರೀತಿಯಿಂದ ಬಳಸ್ಕೊಂಡ್ರು. ಅದಕ್ಕೆ ದಾದಾಬಾಯಿ ನವರೋಜಿ ಅವರು ತಮ್ಮ ಒಂದು ಸಿದ್ಧಾಂತ ಇತ್ತು, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ. ಇದನ್ನ ಡ್ರೇನ್ ಥಿಯರಿ ಅಂತ ಕರೀತಾರೆ. ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರಂದ್ರೆ, ಭಾರತ ದೇಶದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಸಮುದ್ರ ರೂಪದಲ್ಲಿ ಹರಿದು ಹೋಯ್ತು, ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿ ಹರಿದು ಹೋಯ್ತು ಅಂತ ಹೇಳಿದವರು ಯಾರಂದ್ರ ದಾದಾಬಾಯಿ ನವರೋಜಿ ಅವರು. ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯ್ತು. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೀತಾರೆ ಅವರು. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಭಾರತದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಸಮುದ್ರ ರೂಪದಲ್ಲಿ ಹರಿದು ಹೋಯಿತು ಅಂತ ಹೇಳಿದವರು ಯಾರಂದ್ರ ದಾದಾಬಾಯಿ ನವರೋಜಿ ಅವರು. ಭಾರತೀಯರು ಹಸಿವು ಮತ್ತು ದಾರಿದ್ರ್ಯದಿಂದ ಬಳಲುತ್ತಿರುವಾಗ ಭಾರತಾಂಬೆ ಬ್ರಿಟಿಷರಿಗೆ ಹಾಲು ಹುಣಿಸುವ ಹಸುವಾಗಿದ್ದಳು. ಭಾರತೀಯರು ಹಸಿವು ಮತ್ತು ದಾರಿದ್ರ್ಯದಿಂದ ಬಳಲುತ್ತಿರುವಾಗ ಭಾರತಾಂಬೆ ಬ್ರಿಟಿಷರಿಗೆ ಹೆಂಗಾಗಿದ್ದಳು ಅಂದ್ರ ಹಾಲು ಕುಡಿಸುವ ಹಸುವಾಗಿದ್ದಳು. ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತ ದೇಶ ಬ್ರಿಟನ್ ದೇಶಕ್ಕೆ ಏನ್ ರಫ್ತು ಮಾಡ್ತಾ ಇತ್ತು ಅಂದ್ರೆ ಅಪಾರ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡ್ತಿತ್ತು. ಅವರು 3 ರೀತಿಯ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದರು. 1793ರಲ್ಲಿ ಕಾಯಂ ಜಮೀನ್ದಾರ ಪದ್ಧತಿ,
ಇದನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್. ಈ ಪದ್ಧತಿ ಎಲ್ಲೆಲ್ಲಿ ಜಾರಿಗೆ ಬಂತಂದ್ರ ಬಂಗಾಳ, ಬಿಹಾರ, ಒಡಿಸ್ಸಾ, ಬಂಗಾಳ, ಬಿಹಾರ, ಒಡಿಸ್ಸಾ ಪ್ರಾಂತ್ಯಗಳಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. 1793ರಲ್ಲಿ ಕಾಯಂ ಜಮೀನ್ದಾರ ಪದ್ಧತಿಯನ್ನ ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಹಾಗೂ ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದು ಅವ್ರು ಹೇಳ್ತಾರೆ, ಜಮೀನ್ದಾರರು ರೈತರ ರಕ್ತವನ್ನು ಹೀರಿದ್ರು. ಪ್ರಬುದ್ಧ ಭಾರತ, ಆನಂದ ಮಠ, ಸಂದರ್ಶನ, ಸುರದರ್ಶನ. ಸ್ವಾಮಿ ವಿವೇಕಾನಂದರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವುದು? ಸ್ವಾಮಿ ವಿವೇಕಾನಂದರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವುದು? ಸರಿಯಾದಂತ ಉತ್ತರ ಪ್ರಬುದ್ಧ ಭಾರತ. ನೋಡಿ, ಸ್ವಾಮಿ ವಿವೇಕಾನಂದರು ಒಟ್ಟು 3 ಪತ್ರಿಕೆಗಳನ್ನು ಬರೀತಾರೆ. ಒಂದು ಪ್ರಬುದ್ಧ ಭಾರತ ಅನ್ನುವಂಥ ಪತ್ರಿಕೆ. ಪ್ರಬುದ್ಧ ಭಾರತ ಯಾವ ಭಾಷೆಯಲ್ಲಿದೆ ಅಂದ್ರೆ ಆಂಗ್ಲ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಬರೀತಾರೆ. ಅಭ್ಯುದಯ ಅನ್ನುವಂಥ ಪತ್ರಿಕೆ ಬಂಗಾಳಿ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ಬರೀತಾರೆ. ಬಂಗಾಳಿ ಭಾಷೆಯಲ್ಲಿ ಉದ್ಬೋಧನಾ ಎಂಬ ಪತ್ರಿಕೆ. ಇಂಗ್ಲಿಷ್ ಭಾಷೆಯಲ್ಲಿ ಪ್ರಬುದ್ಧ ಭಾರತ, ಸಂಸ್ಕೃತ ಭಾಷೆಯಲ್ಲಿ ಅಭ್ಯುದಯ, ಉದ್ಬೋಧನೆ ಎಂಬುದು ಬಂಗಾಳಿ ಭಾಷೆಯಲ್ಲಿ ಬರೆದಂತ ಪತ್ರಿಕೆ. ಇವು 3 ಪತ್ರಿಕೆಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತ ಪತ್ರಿಕೆಗಳು ಅಂತ ಹೇಳಿ ಗುರುತಿಸ್ತೀವಿ. ಸನ್ಯಾಸಿ ದಂಗೆ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ? ಸನ್ಯಾಸಿ ದಂಗೆ. ಸನ್ಯಾಸಿ ದಂಗೆಯನ್ನ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ? ಸನ್ಯಾಸಿ ದಂಗೆಯನ್ನ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತ ಆನಂದ ಮಠ ಅನ್ನುವಂಥ ಪುಸ್ತಕ ಇದೆಯಲ್ಲ, ಆ ಆನಂದ ಮಠ ಪುಸ್ತಕ ಎಂಬ ಗ್ರಂಥದಲ್ಲಿ ಸನ್ಯಾಸಿ ದಂಗೆಯನ್ನ ಉಲ್ಲೇಖ ಮಾಡಲಾಗಿದೆ. ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಆನಂದ ಮಠ. ಈ ಆನಂದ ಮಠ ಅನ್ನುವಂಥ ಕೃತಿಯಲ್ಲಿ ಸನ್ಯಾಸಿ ದಂಗೆಯನ್ನ ಉಲ್ಲೇಖ ಮಾಡಲಾಗಿದೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್, ಆತ್ಮರಾವ್ ಪಾಂಡುರಂಗ, ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿಬಾ ಫುಲೆ. ಬಹು ವಿವಾಹ ಇದು ಯಾರ ಬರೆದ ಕೃತಿಯಾಗಿದೆ? ಬಹು ವಿವಾಹ ಇದನ್ನು ಬರೆದವರು ಯಾರು? ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಸರಿಯಾದಂತ ಉತ್ತರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ನೋಡಿ, ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಆಧುನಿಕ ಭಾರತದ ಮೊದಲ ಮಾನವ ಎಂದು ಯಾರನ್ನು ಕರೆಯಲಾಯಿತು?
ಆಧುನಿಕ ಮಾನವ ಎಂದು ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಕರೆಯಲಾಗಿದೆ ಅಂತ ಕ್ವಶನ್ ಆಗಿದೆ. ಆಧುನಿಕ ಮಾನವ ಎಂದು ಯಾರನ್ನು ಕರೆಯಲಾಗಿತ್ತು ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ನೋಡಿ. ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಆಧುನಿಕ ಮಾನವ ಎಂದು ಕರೆಯಲಾಯಿತು. ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಮಹಾರಾಷ್ಟ್ರದ ಮಹಾತ್ಮ ಯಾರು? ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ? ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರಂದ್ರ ಸರಿಯಾದಂತ ಉತ್ತರ ಜ್ಯೋತಿಬಾ ಫೂಲೆ ನೋಡಿ. ಜ್ಯೋತಿಬಾ ಫೂಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಅಂತ ಕರೀತಾರೆ. ಯಾರನ್ನು ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರಂದ್ರೆ ಜ್ಯೋತಿಬಾ ಫೂಲೆ ಅವರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ.